ಉಪಚುನಾವಣೆ ಸ್ಪರ್ಧೆ ವಿಚಾರವಾಗಿ ಗೊಂದಲ ಮುಗದಂತೆ ಕಾಣಿಸ್ತಾ ಇಲ್ಲ. ಸಮನ್ವಯ ಸಮಿತಿ ರಚನೆ ಆದರೂ ಮೈತ್ರಿಗಳ ನಡುವೆ ಗೊಂದಲ ಇದೆ. ಗೊಂದಲ ಇದೆಯಾ ಅನ್ನುವಂಥ ಪ್ರಶ್ನೆನೂ ಇದೆ. ಕೇಸರಿ ಪಡೆ ಬಿಜೆಪಿಯನ್ನ ಗೆಲ್ಲುವಂಥ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಪಟ್ಟು ಹಿಡಿಯಲಾಗಿದೆಯಾ? ಹಾಗಾದ್ರೆ ನೋಡಿ, ದೋಸ್ತಿ ಮಂತ್ರಕ್ಕೆ ಕಟ್ಟು ಬಿದ್ದು ಕ್ಷೇತ್ರವನ್ನ ಬಿಜೆಪಿ ಬಿಟ್ಕೊಟ್ಬಿಡುತ್ತಾ? ಹಾಗಾದ್ರೆ ಹಿರಿಯೂರಿನಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ಸಕಲ ತಯಾರಿಯನ್ನ ನಡೆಸ್ತಾನೆ ಇದೆ. ಬಿಜೆಪಿ ಗೆಲ್ಲಬಹುದಾದ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂಥ ಚಾನ್ಸಸ್ ಇದೆಯಾ? ಹಾಗಾದರೆ ತುಂಬ ಕಷ್ಟ ಆಗುತ್ತೆ. ಆದರೆ ಕೇಸರಿ ಪಡೆ ಇದಕ್ಕೆ ಒಪ್ಪುತ್ತಾ ಬಿಡುತ್ತಾ ಕಾದು ನೋಡಬೇಕು. ಅಥವಾ ಧಾರವಾಡ ಕ್ಷೇತ್ರವನ್ನು ಬಿಜೆಪಿಗೆ ಬಿಡೋದಕ್ಕೆ ಜೆಡಿಎಸ್ ನಿರ್ಧಾರ ಮಾಡಿಕೊಂಡಿದೆ. ಈ ಕಡೆ ನಮಗೊಂದು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಬಿಡಿ ಅಂತ ಕೇಳ್ತಾ ಇದೆ. ಈ ಎಕ್ಸ್ಚೇಂಜ್ ಆಫರ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ? ಆದರೆ ಈ ಕ್ಷೇತ್ರದಲ್ಲಿ ಪವರ್ ಹೊಂದಿರೋದು ಮಾತ್ರ ಜೆಡಿಎಸ್. ನೋಡಿ, ಪರಿಷತ್ ಚುನಾವಣೆಯಲ್ಲೂ ದಾಳ ಉರುಳಿಸೋದಕ್ಕೆ ಹೊರಟಿದೆ ಜೆಡಿಎಸ್. ಈಗಾಗಲೇ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಹಾಗೂ ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರರ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಿದೆ ಬಿಜೆಪಿ. ಈಗ ಇವುಗಳಲ್ಲೊಂದು ಕ್ಷೇತ್ರ ಪಡೆಯೋದಕ್ಕೆ ಜೆಡಿಎಸ್ ನಿರ್ಧರಿಸಿದೆ. ಜೆಡಿಎಸ್ ಬೇಡಿಕೆಯಿಂದ ಬಿಜೆಪಿ ಗೆಲುವಿನ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗಬಹುದು. ಅವಕಾಶವಿದ್ರೂ ಮೈತ್ರಿ ಧರ್ಮಕ್ಕಾಗಿ ಕ್ಷೇತ್ರವನ್ನು ತ್ಯಾಗ ಮಾಡಬೇಕಾದಂಥ ಸನ್ನಿವೇಶದಲ್ಲಿದೆ ಬಿಜೆಪಿ. ಮೈತ್ರಿ ಪಕ್ಷ ಅಂದರೆ ನನಗೆ ಹೆಂಗೆ ಬೇಕೋ ಹಂಗೆ ನಾನು ನಡೀತೀನಿ, ನಿನಗೆ ಹೆಂಗೆ ಬೇಕೋ ಹಂಗೆ ನೀನು ನಡಿ ಅಂತ ಹೇಳೋಕ್ಕಾಗಲ್ಲ. ಸಮನ್ವಯದ ಕೊರತೆ ಉಂಟಾಗ್ಬಿಡುತ್ತೆ. ಹೊಂದಾಣಿಕೆಯಲ್ಲಿ ಭಾರಿ ಮ್ಯಾಟ್ರ್ ಆಗುತ್ತೆ. ಜೊತೆಗೆ ಈ ಪಕ್ಷದಲ್ಲಿ ಮೈತ್ರಿ ಮಾಡ್ಕೊಂಡಾದ ಮೇಲೆ ಈ ದೊಡ್ಡ ಮಟ್ಟದ ನಾಯಕರು ಹೆಂಗೆ ಸಮನ್ವಯತೆಯನ್ನು ಕಾಪಾಡ್ಕೊಳ್ತಾರೋ ಅದು ಕಾರ್ಯಕರ್ತರಲ್ಲೂ ಹಾಗೆ ಕಂಟಿನ್ಯೂ ಆಗಬೇಕಾಗತ್ತೆ. ಇಲ್ಲಿ ನಾವು ಹಿಡ್ದಿದ್ದೇ ಆಟ, ನಾವು ಮಾಡಿದ್ದೇ ಜಿದ್ದು ಅಂತ ಸಾಧಿಸಕ್ಕೆ ಹೋದರೆ ಈ ಕೋಆರ್ಡಿನೇಷನ್ ಮಿಸ್ ಆಗಿಬಿಡುತ್ತೆ. ಈಗ ಮೈತ್ರಿ ಪಾಲನೆಗೋಸ್ಕರ, ಮೈತ್ರಿ ಧರ್ಮಕ್ಕಾಗಿ ಕ್ಷೇತ್ರವನ್ನು ತ್ಯಾಗ ಮಾಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ಸದ್ಯ ಬಿಜೆಪಿ ಇದೆ. ವರಿಷ್ಠ ನಾಯಕರ ಮೈತ್ರಿ ಸೂತ್ರ ಈ ರಾಜ್ಯ ಬಿಜೆಪಿ ಪಾಲಿಗೆ ಸಂಕಷ್ಟ ತಂದು ಒಡ್ಬಿಟ್ಟಿದೆ. ಕಳೆದ ವಾರ ಮೈತ್ರಿ ಕಾಪಾಡಿ ಒಗ್ಗಟ್ಟಿನಲ್ಲಿ ಸಾಗೋಕೆ ಸಮನ್ವಯ ಸಭೆಯನ್ನೇ ಮಾಡಿತ್ತು ಬಿಜೆಪಿ. ಜೊತೆಗೆ ಜೆಡಿಎಸ್ ನಾಯಕರು, ಬಿಜೆಪಿ ನಾಯಕರು ಹೊಂದ್ಕೊಂಡು ಹೋಗಬೇಕು, ನೀವೇ ಹಿಂಗೆ ಆಡ್ಕೊಂಡು ಹೋದರೆ ಕಾರ್ಯಕರ್ತರು ನಿಮ್ಮ ಮಾತು ಕೇಳ್ತಾರ, ಪಕ್ಷ ಸಂಘಟನೆ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಅರ್ಥ ಮಾಡಿಸುವಂಥ ನಿಟ್ಟಿನಲ್ಲಿ ಸಮನ್ವಯತೆಯ ಸಭೆಯನ್ನು ಮಾಡಿ ಪಾಠವನ್ನು ಕೂಡ ಹೇಳಿ ಹೋಗಿತ್ತು, ನೀತಿ ಪಾಠವನ್ನು ಬಿಜೆಪಿ ಜೆಡಿಎಸ್ಗೆ. ಹಾಗಾಗಿ ಈಗ ಎರಡೂ ಪಕ್ಷದ ನಾಯಕರನ್ನು ಒಳಗೊಂಡು ಶೀಘ್ರದಲ್ಲೇ ರಚನೆ ಆಗಲಿದೆ ಸಮನ್ವಯ ಸಮಿತಿ. ಹೀಗಿರುವಾಗ ಎಲೆಕ್ಷನ್ ಕಾದಾಟಕ್ಕೆ ಕ್ಷೇತ್ರ ನಿಗದಿಗೆ ಮುಂದಾಗಿರುವಂಥ ಜೆಡಿಎಸ್ನಲ್ಲೇ ಬಿಜೆಪಿಗೆ ಬಿಕ್ಕಟ್ಟು ತರುವಂಥ ಚಾನ್ಸಸ್ ಇದೆ.